ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. 18 ವರ್ಷಗಳಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದ ಶಿಕ್ಷಕರೊಬ್ಬರು ಆ ಶಾಲೆಯಿಂದ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರು ಶಾಲೆ ಬಿಟ್ಟು ಹೋಗುತ್ತಿರುವುದಕ್ಕೆ ವಿದ್ಯಾರ್ಥಿಗಳು ಶಿಕ್ಷಕನನ್ನು ನೆನೆದು ಕಣ್ಣೀರು ಹಾಕಿರುವ ಘಟನೆ ನಡೆದಿದೆ. ಗದಗ ಜಿಲ್ಲೆಯ ಕಕ್ಕೂರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆಚ್ಚಿನ ಟೀಚರ್ ವರ್ಗಾವಣೆ ಸುದ್ದಿ ಕೇಳಿ ಶಾಲಾ ಮಕ್ಕಳು ಬಿಕ್ಕಿ ಬಿಕ್ಕಿ ಅತ್ತಿರುವ ಘಟನೆ ಜರುಗಿದೆ. ಕಕ್ಕೂರ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ರಮೇಶ್ ಎಲ್ ವರ್ಗಾವಣೆಗೊಂಡ ಶಿಕ್ಷಕ ಎನ್ನಲಾಗಿದ್ದು, ಇವರು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕಕ್ಕೂರಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಗೆ ವರ್ಗಾವಣೆ ಆಗಿದ್ದಾರೆ. ರಮೇಶ್ ಸರ್ ವರ್ಗಾವಣೆ ವಿಷಯ ತಿಳಿದು ವಿದ್ಯಾರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ರಮೇಶ್ ಅವರು ಶಾಲೆಯಲ್ಲಿ 18 ವರ್ಷ ಗಣಿತ, ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಏಯ್ ಬರ್ತಾರೆ ಇನ್ನೊಬ್ರು ಅಂತ ಹೇಳಿದ್ನಲ್ಲ ನಾನು. ಸರ್ ಇವ್ರು ಮಾಡೋದು ನೋಡ್ರಿ. ನಾನು ಹೋಗಲ್ಲ, ಸುಮ್ಮನೆ ಇರಿ ಹೋಗ್ಲಿ. ನೀನು ಮಾಡಿದ್ದೀನಿ ನನಗೂ ಇಲ್ಲ. ಮತ್ತೆ ಏನಾದ್ರು ತಂದೆ ತಾಯಿಯನ್ನ ಬಿಟ್ಟು ನಾನು ಇಷ್ಟು ವರ್ಷ ಇಲ್ಲಿದ್ದೀನಲ್ಲ. ನೇರವಾಗಿ ನಿಲ್ಲಲಾಗದ ಮೃದು ಬಳ್ಳಿಯನ್ನು ಹೊಂದಿರತಕ್ಕಂಥ ಸಸ್ಯಗಳು ಮತ್ತು ಹರಡ್ತಕ್ಕಂಥ ಸಸ್ಯಗಳಿಗೆ ಒಬ್ಬೊಬ್ಬರು ಒಂದೇಳು ಕೂತ್ಕೊಂಡ್ಬಿಡ್ಬೇಕು. ಒಂದೇಳು, ಒಂದು ಕೂಡು, 2 ಕೂಡು ಹೀರೆಕಾಯಿ. ಓಕೆ, ನೆಕ್ಸ್ಟ್ ಕುಂಬಳಕಾಯಿ, ಸೌತೆಕಾಯಿ. ಓಕೆ,